ಚೆನ್ನಮ್ಮ ಅವರ ಅಂತ್ಯಕ್ರಿಯೆಗೆ ಸಕಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಅಂತ್ಯಕ್ರಿಯೆ ಸ್ಥಳದ ಬಳಿ ಪುತ್ರಿ ಶೈಲಜಾ ಅವರು ಕೂಡ ಕಣ್ಣೀರಿಟ್ಟಿದ್ದಾರೆ. ಪಾರ್ಥಿವ ಶರೀರದ ಬಳಿ ಶ್ಲೋಕವನ್ನು ಹೇಳಿ ಪುತ್ರಿ ಅನಸೂಯ ಕಣ್ಣೀರಿಟ್ಟಿರುವಂಥದ್ದು. ಬಿಕ್ಕಿ ಬಿಕ್ಕಿ ಎತ್ತಿದ್ದಾರೆ. ಆ ಕಡೆ HD ರೇವಣ್ಣ ಅವರು ಚೆನ್ನಮ್ಮ ಅವರ ಅಂತ್ಯಕ್ರಿಯೆಗೆ ಸಿದ್ಧತೆ ಆಗ್ತಾ ಇರುವಂತಹ ಸ್ಥಳಕ್ಕೇನೆ ಮೂವರು ಕೂಡ ಭೇಟಿ ಕೊಟ್ಟಿದ್ರು. ಈ ಸಂದರ್ಭದಲ್ಲಿ ಸ್ಥಳ ಪರಿಶೀಲನೆಯನ್ನು ಮಾಡಿದ್ರು. ತಾಯಿ ಇಲ್ವಲ್ಲ ಅನ್ನುವಂತಹ ನೋವು, ಕೊರಗು ಅವರ ಮುಖಭಾವದಲ್ಲಿ ಕಾಣ್ತಾ ಇದೆ. ಮತ್ತೊಂದು ಕಡೆ ಪಾರ್ಥಿವ ಶರೀರವನ್ನು ಈಗ ಪಲ್ಲಕ್ಕಿಗೆ ಶಿಫ್ಟ್ ಮಾಡ್ತಾ ಇರುವಂತಹ ದೃಶ್ಯ. ಅದಕ್ಕೂ ಮೊದಲು ವಿಶೇಷ ಪೂಜೆಯನ್ನು ನೆರವೇರಿಸುವಂತಹ ಕೆಲಸ ಮನೆ ಸದಸ್ಯರ ಕಡೆಯಿಂದ ಆಗುತ್ತೆ. ನಿನ್ನೆ ರಾತ್ರಿ 11 ಗಂಟೆಗೆ ಪಾರ್ಥಿವ ಶರೀರವನ್ನು ಪದ್ಮನಾಭನಗರದಿಂದ ಮೆರವಣಿಗೆಯ ಮೂಲಕ, ಅಂತಿಮ ಯಾತ್ರೆಯ ಮೂಲಕ HD ರೇವಣ್ಣ ಅವರ ನಿವಾಸ ಹೊಳೆನರಸೀಪುರದಲ್ಲಿರುವಂತಹ ನಿವಾಸಕ್ಕೆ ತರಲಾಗಿತ್ತು. ಅಂತಿಮ ಯಾತ್ರೆ ಆರಂಭವಾಗುವ ಮೊದಲು ಕೂಡ ಮುತ್ತೈದೆ ಪೂಜೆಯನ್ನ ಪದ್ಮನಾಭನಗರ ನಿವಾಸದಲ್ಲೂ ಕೂಡ ಮಾಡಲಾಗಿತ್ತು. ಇಲ್ಲೂ ಕೂಡ ಒಂದಿಷ್ಟು ಪೂಜೆಗಳನ್ನು ನೆರವೇರಿಸಬೇಕಾಗುತ್ತೆ. ಪೂಜೆ ನೆರವೇರಿದ ನಂತರ ಕುಟುಂಬಸ್ಥರ ಪೂಜೆ ನೆರವೇರಿಸಿದ ನಂತರ ಪಲ್ಲಕ್ಕಿಯ ಮೂಲಕ 10 ಗ್ರಾಮಗಳಲ್ಲಿ ಅಂತಿಮ ಯಾತ್ರೆ ಸಾಗುತ್ತೆ. ಆ 10 ಗ್ರಾಮಗಳಲ್ಲೂ ಕೂಡ ಚೆನ್ನಮ್ಮನವರ ನೆನಪಿದೆ. ಚೆನ್ನಮ್ಮನವರು ಆಡಿ ಬೆಳೆದು ಮದುವೆ ಆದ ನಂತರ ಆ ಎಲ್ಲ ಗ್ರಾಮಗಳಲ್ಲೂ ಕೂಡ ನಂಟಿರುವಂಥದ್ದು. ಹಾಗಾಗಿಯೇ ಆ ಎಲ್ಲ ಗ್ರಾಮಗಳಲ್ಲೂ ಕೂಡ ಪಲ್ಲಕ್ಕಿಯನ್ನ ಹೋದ ನಂತರ ಕೊನೆಯದಾಗಿ ಹರದನಹಳ್ಳಿಯ ಬೆಟ್ಟದ ರಂಗನಾಥ ಸ್ವಾಮಿ ಜಾಗ ಏನಿದೆ ಅಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಮತ್ತೊಂದು ಕಡೆ ಸಾಗರೋಪಾದಿಯಲ್ಲಿ ಯಾವ ರೀತಿ ಅಂತಿಮ ದರ್ಶನಕ್ಕೆ ಜನ ಬರ್ತಾ ಇದ್ದಾರೆ ಅನ್ನುವಂತಹ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಕೂಡ ಚೆನ್ನಮ್ಮನವರ ದರ್ಶನಕ್ಕೆ ಬರ್ತಾ ಇರುವಂಥದ್ದು. ಆ ರೀತಿ ಚೆನ್ನಮ್ಮನವರು ಹಾಸನ ಭಾಗದಲ್ಲಿ, ಹೊಳೆನರಸೀಪುರ ಭಾಗದಲ್ಲಿ ಜನರ ಜೊತೆಗೆ ಬೆರಿತಾ ಇದ್ರು, ಜನರನ್ನು ನೋಡ್ಕೊಳ್ತಾ ಇದ್ರು. ಅವರ ಕಷ್ಟಗಳಿಗೆ ಹಲವು ಬಾರಿ ಬಿಡದಿರುವಂತಹ ಉದಾಹರಣೆಗಳು ಕೂಡ ಇದಾವೆ. ಯಾರೇ ಕಷ್ಟ ಹೇಳ್ಕೊಂಡು ಮನೆಗೆ ಬಂದ್ರು ಅವರಿಗೆ ಮೊದಲು ಊಟ ಮಾಡಿಸುವಂತಹ ಕೆಲಸವನ್ನ, ಅವರಿಗೆ ಉಪಚಾರ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಿದ್ದು ಚೆನ್ನಮ್ಮನವರು. ಹಾಗಾಗಿಯೇ ಚೆನ್ನಮ್ಮನವರು ಇಲ್ಲ ಅನ್ನಂತಹ ಸುದ್ದಿಯನ್ನು ಕೇಳಿದಂತಹ ಜನ ಈ ಪ್ರಮಾಣದಲ್ಲಿ ಹರಿದು ಬರ್ತಾ ಇದ್ದಾರೆ. ಹೊಳೆನರಸೀಪುರದ ರೇವಣ್ಣ ನಿವಾಸದಲ್ಲಿ ಅಂತಿಮ ಪೂಜಾ ಪ್ರಕ್ರಿಯೆಗಳು ಆರಂಭವಾಗಿದ್ದಾವೆ. ಅಂತಿಮ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ ಕುಟುಂಬಸ್ಥರು. ಬಳಿಕ ಹರದನಹಳ್ಳಿಯ ಕಡೆಗೆ ಪಾರ್ಥಿವ ಶರೀರದ ಅಂತಿಮ ಯಾತ್ರೆ ಸಾಗುತ್ತೆ. ದೇವೇಗೌಡರ ಹುಟ್ಟೂರು ಹರದನಹಳ್ಳಿಯಲ್ಲೂ ಕೂಡ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಒಟ್ಟು 10 ಗ್ರಾಮಗಳಲ್ಲಿ ಈ ಅಂತಿಮ ಯಾತ್ರೆ ಹಾದು ಹೋಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ನಿನ್ನೆಯೂ ಕೂಡ ಹಲವು ಕಡೆಗಳಲ್ಲಿ ಅಂತಿಮ ಯಾತ್ರೆ ನಿಂತಿತ್ತು. ಸಾಗಿದಂತಹ ಮಾರ್ಗದುದ್ದಕ್ಕೂ ಕೂಡ ಹೂಮಳೆಯನ್ನು ಸುರಿಸಲಾಗಿತ್ತು. ಕಣ್ಣೀರ ವಿದಾಯವನ್ನು ಹೇಳಲಾಗಿತ್ತು. ಭವ್ಯ ಬದುಕನ್ನ ಸಾರ್ಥಕವಾಗಿ ಮುನ್ನಡೆಸಿ ಅಸಂಖ್ಯಾತ ಜನರಿಗೆ ಅನ್ನದಾತರಾಗಿ ಕುಟುಂಬಕ್ಕೆ ಹೆಮ್ಮರವಾಗಿದ್ದಂತಹ ಶ್ರೀಮತಿ ಚೆನ್ನಮ್ಮ ದೇವೇಗೌಡರು ಸಾವಿನಲ್ಲೂ ಕೂಡ ಸೌಭಾಗ್ಯವತಿಯಾಗಿದ್ದಾರೆ. ಹಾಗಾಗಿ ಒಂದಿಷ್ಟು ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಬೇಕಾಗುತ್ತೆ. ತದನಂತರ ಪಲ್ಲಕ್ಕಿಯ ಮೇಲೆ ಅವರ ಪಾರ್ಥಿವ ಶರೀರವನ್ನು ಇರಿಸಿ 10 ಗ್ರಾಮಗಳಲ್ಲಿ ಮೆರವಣಿಗೆಯನ್ನು ಮಾಡಲಾಗುತ್ತೆ. ನೋಡ್ಬೋದು, ಇದು ಹೊಳೆನರಸೀಪುರದಲ್ಲಿರುವಂತಹ ರೇವಣ್ಣ ಅವರ ಮನೆ ನಿವಾಸ ಆಗಿರುವಂಥದ್ದು. ನಿನ್ನೆ ರಾತ್ರಿ ಅಂದರೆ ಇವತ್ತು ಬೆಳಗಿನ ಜಾವ ಸುಮಾರು 5 ಗಂಟೆ ಸುಮಾರಿಗೆ ಏನು ಬೆಂಗಳೂರಿನಿಂದ ಬಂದಂಥ ಚೆನ್ನಮ್ಮ ಅವರ ಪಾರ್ಥಿವ ಶರೀರ ಇಲ್ಲಿಗೆ ಅಂದರೆ ಇದೇ ಮನೆಗೆ ಬಂದಂಥದ್ದು. ಹಾಗಾಗಿ ಬೆಳಿಗ್ಗೆ ಬಂದಂಥ ಸಂದರ್ಭದಲ್ಲಿ ಕುಟುಂಬಸ್ಥರಿಂದ ಸುಮಾರು ಅರ್ಧ ಗಂಟೆಯಿಂದ 1 ಗಂಟೆಗಳ ಕಾಲ ಕುಟುಂಬಸ್ಥರು ಮತ್ತು ಸಂಬಂಧಿಕರಿಂದ ಪೂಜೆ ನಡೆದಂಥದ್ದು. ಆದರೆ 6 ಗಂಟೆಯಿಂದ ಅಂತಿಮ ದರ್ಶನ ಅಂದರೆ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿರುವಂಥದ್ದು. ಹಾಗಾಗಿ ಬೆಳಿಗ್ಗೆಯಿಂದನೂ ಕೂಡ ಸಾವಿರಾರು ಸಾರ್ವಜನಿಕರು ಅಂದರೆ ಹೊಳೆನರಸೀಪುರ ನಗರದ ನಿವಾಸಿಗಳಾಗ್ಬೋದು ಅಥವಾ ಹಳ್ಳಿಯವರಾಗ್ಬೋದು ಅಥವಾ ಬೇರೆ ಬೇರೆ ಕಡೆ ಹಾಸನ ಜಿಲ್ಲೆಯಿಂದ ನಾನಾ ಭಾಗಗಳಿಂದ ಬಂದಂಥವ್ರು ಇವತ್ತು ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಬೆಳಗ್ಗಿನ ಜಾವ 5 ಗಂಟೆಗೆ ಶುರುವಾದಂತಹ ಸಾರ್ವಜನಿಕ ದರ್ಶನದ ಸಾಲು ಇನ್ನೂ ಕೂಡ ಕರಗ್ತಾನೇ ಇಲ್ಲ. ಕ್ಷಣದಿಂದ ಕ್ಷಣಕ್ಕೆ ಜಾಸ್ತಿ ಆಗ್ತಾ ಇದೆ. ಜನರ ಸಂಖ್ಯೆ, ಸಾರ್ವಜನಿಕ ದರ್ಶನಕ್ಕೆ ಬರೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಬೇರೆ ಬೇರೆ ಭಾಗಗಳಿಂದೆಲ್ಲ ಬರ್ತಾ ಇದ್ದಾರೆ ಜನ. ಹಾಸನದ ಮೂಲೆ ಮೂಲೆಯಿಂದ ಬರ್ತಾ ಇದ್ದಾರೆ ಜನ. ಅಂತ್ಯಕ್ರಿಯೆ ನಡೆಯುವಂತಹ ಜಾಗದಲ್ಲಿಯೇ 50,000 ಆಸನಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ಚೇರುಗಳ ವ್ಯವಸ್ಥೆ ಆಗಿರುವಂಥದ್ದು. ಹತ್ತತ್ರ 1.5-2 ಲಕ್ಷ ಜನ ಸೇರಬಹುದು ಅಂತೇಳಿ HD ರೇವಣ್ಣ ಅವರಾಗಲೇ ಮಾಹಿತಿ ಕೊಡ್ತಾ ಇದ್ರು. 4 ಗಂಟೆಗೆ ಅಂತ್ಯಕ್ರಿಯೆ ಇದೆ. ಈಗಲೇನೆ ಅಂತ್ಯಕ್ರಿಯೆ ನಡೆಯುವಂತಹ ಜಾಗದಲ್ಲಿ ಜನ ತಂಡೋಪತಂಡವಾಗಿ ಬರ್ತಾ ಇದ್ದಾರೆ.
ಮತ್ತೊಂದು ಕಡೆ ಪಲ್ಲಕ್ಕಿ ಕೂಡ ರೆಡಿಯಾಗಿರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಕೊನೆಯ ಪೂಜೆ ಮುಗಿದ ನಂತರ ಹೂವಿನಿಂದ ಅಲಂಕೃತಗೊಂಡಿರುವಂತಹ ಪಲ್ಲಕ್ಕಿಗೆ ಚೆನ್ನಮ್ಮ ಅವರ ಪಾರ್ಥಿವ ಶರೀರವನ್ನು ತಂದಿಡುವಂತಹ ಕೆಲಸ ಆಗುತ್ತೆ. ಇದೇ ಹೂವಿನ ಪಲ್ಲಕ್ಕಿಯಲ್ಲಿ 10 ಗ್ರಾಮಗಳ ಮೂಲಕ ಅಂತಿಮ ಮೆರವಣಿಗೆ ಸಾಗಿ ತದನಂತರ ಹರದನಹಳ್ಳಿಯ ಬೆಟ್ಟದ ರಂಗನಾಥ ಸ್ವಾಮಿಯ ತಪ್ಪಲಿನಲ್ಲಿ ಅಂತ್ಯಕ್ರಿಯೆ ನಡೆಯುವಂತಹ ಜಾಗಕ್ಕೆ ತೆಗೆದುಕೊಂಡು ಹೋಗಲಾಗುತ್ತೆ. ಅಲ್ಲಿ ಒಕ್ಕಲಿಗ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನವನ್ನು ನೆರವೇರಿಸಲಾಗುತ್ತೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಚೆನ್ನಮ್ಮ ಅವರು ಇವತ್ತು ಪಂಚಭೂತಗಳಲ್ಲಿ ಲೀನರಾಗ್ತಾರೆ. ಇದು ಎಚ್ ಡಿ ರೇವಣ್ಣ ಅವರ ನಿವಾಸದ ದೃಶ್ಯ. ಇದು ಅವರ ಮನೆಯ ಮುಂಭಾಗದ ದೃಶ್ಯ. ಇದು ಒಂದು ಕಡೆ ಸಾರ್ವಜನಿಕ ದರ್ಶನ ಮುಂದುವರಿತಾ ಇದೆ, ಮತ್ತೊಂದು ಕಡೆ ಹೂವಿನ ಪಲ್ಲಕ್ಕಿಯನ್ನು ಕೂಡ ಈಗಾಗಲೇ ತಂದಿಡಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೂವಿನಿಂದ ಅಲಂಕೃತಗೊಂಡಿರುವಂತಹ ಈ ಪಲ್ಲಕ್ಕಿಯ ಮೇಲೆ ಪಾರ್ಥಿವ ಶರೀರವನ್ನು ತಂದಿರಿಸಲಾಗುತ್ತೆ. ಅದಕ್ಕೂ ಮೊದಲು ಕೊನೆಯದಾಗಿ ಪೂಜೆಯನ್ನು ನೆರವೇರಿಸಲಾಗುತ್ತೆ ಚೆನ್ನಮ್ಮ ಅವರ ಪಾರ್ಥಿವ ಶರೀರಕ್ಕೆ. ತವರು ಮನೆಯಿಂದ ಬಂದಂತಹ ಬಾಗಿನ ಏನಿರುತ್ತೆ, ಸೀರೆ, ಕುಂಕುಮ, ಹೂವು, ಅದರಿಂದಲೇ ಕೊನೆಯದಾಗಿ ಪೂಜೆಯನ್ನು ಮಾಡಬೇಕಾಗುತ್ತೆ. ಈಗಾಗಲೇ ತವರು ಮನೆಯಿಂದ ಬಂದವರೊಬ್ಬರು ಅದನ್ನೆಲ್ಲವನ್ನು ಕೂಡ ಪೂಜೆಯನ್ನು ನೆರವೇರಿಸುವಂತಹ ಜ್ಯೋತಿಷಿಗಳಿಗೆ ಅಥವಾ ಅರ್ಚಕರಿಗೆ ಕೊಟ್ಟಿರ್ತಾರೆ. ಅದರ ಮೂಲಕವೇ ಪೂಜೆಯನ್ನು ನೆರವೇರಿಸ್ತಾರೆ. ತದನಂತರ ಪಲ್ಲಕ್ಕಿಗೆ ತಂದು ಪಾರ್ಥಿವ ಶರೀರವನ್ನು ಇರಿಸುವಂತಹ ಕೆಲಸ ಆಗುತ್ತೆ. ಸುಮಾರು 2-2.5 ಗಂಟೆಗಳ ಕಾಲ ಅಂತಿಮ ಯಾತ್ರೆ ಸಾಗುತ್ತೆ. ಹೊಳೆನರಸೀಪುರದಿಂದ ಶುರುವಾಗುತ್ತೆ ಅನ್ನುವಂತಹ ಮಾಹಿತಿ ಇದೆ. 10ವರೆಗೆ ಎಲ್ಲವೂ ಕೂಡ ಪೂಜಾ ವಿಧಿವಿಧಾನಗಳೆಲ್ಲವೂ ಕೂಡ ಮುಗಿಬೇಕಿತ್ತು. ಆದರೆ ಜನರ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಮತ್ತಷ್ಟು ಸಮಯ ಹಿಡಿಯುವಂತಹ ಸಾಧ್ಯತೆ ಇದೆ.